ಇವತ್ತು ಗರಿಗರಿಯಾಗಿರುವಂತಹ ಸಾಬುದಾನ ಪೂರಿ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ತುಂಬ ಅಂದರೆ ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಈ ಪೂರಿ ತುಂಬಾ ಗರಿಗರಿಯಾಗಿ ಬರುತ್ತೆ. ಓಕೆ ನೋಡಿ, ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಸಾಬುದಾನ ಹಾಕ್ಕೊಂಡಿನಿ. ಇವಾಗ ಇದನ್ನು ನಾನು ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೊತಿದ್ದೀನಿ. ಈ ರೀತಿ ಹುರಿಯೋದ್ರಿಂದ ಏನಾಗುತ್ತೆ, ಪೌಡರ ಸಲೀಸಾಗಿ ತಯಾರಾಗುತ್ತೆ, ಅಂದರೆ ಸುಲಭವಾಗಿ ಮಾಡ್ಕೋಬೋದು ಪೌಡರ. ನೋಡಿ, ಇವಾಗ ಒಂದು 5 ನಿಮಿಷ ನಾನು ಮೀಡಿಯಮ್ ಗ್ಯಾಸ್ನಲ್ಲಿ ಹುರ್ಕೊಂಡಿದ್ದೆ. ಇವಾಗ ಪ್ಲೇಟ್ನಲ್ಲಿ ಹಾಕ್ಕೊತಿದ್ದೀನಿ. ತಣ್ಣಗಾಗಬೇಕಿದು, ಅಲ್ಲಿ ತನಕ ವೇಟ್ ಮಾಡಿ. ತಣ್ಣಗಾಗಿದೆ. ಇವಾಗ ತಣ್ಣಗಾದ್ಮೇಲೆ ಇದನ್ನು ನಾನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಪೌಡರ್ ಮಾಡ್ಕೊತಿದ್ದೀನಿ. ಬಿಸಿ ಬಿಸಿ ಆಗಿರುವಾಗ ಹಾಕಬಾರ್ದು, ತಣ್ಣಗಾದ್ಮೇಲೆ ಪೌಡರ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಪೌಡರ್ ಮಾಡ್ಕೊಂಡಾಗಿದೆ. ಇವಾಗ ಅಂದರೆ ನಮ್ಮ ಸಾಬುದಾನ ಹಿಟ್ಟು ತಯಾರಾಗಿದೆ. ಇವಾಗ ಇದನ್ನು ನಾನು ಸೋಸ್ಕೊಂಡು ತೊಗೊತಿದ್ದೀನಿ ಒಂದು ಸಲ. ಮತ್ತು ಈ ಸಾಬುದಾನ ಹಿಟ್ಟನ್ನ ನೀವು ಸುಮಾರು ಒಂದು 2 ತಿಂಗಳು ತನಕ ಆಗೋ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು. ಒಮ್ಮೆನೇ ಜಾಸ್ತಿ ಮಾಡ್ಕೊಂಡು ಏನೂ ಆಗೋದಿಲ್ಲ. ಇವಾಗ ಈ ಮಿಕ್ಸಿಂಗ್ ಬೌಲ್ದಲ್ಲಿ ಹಾಕ್ಕೊತಿದ್ದೀನಿ. ಇಲ್ಲಿ ಒಂದು 2 ಆಲೂಗಡ್ಡೆ ನಾನು ಬೇಯಿಸಿ ಸಿಪ್ಪೆ ಸುಲಿದಿಟ್ಕೊಂಡಿನಿ. ಇವಾಗ ಇದನ್ನು ನಾನು ಸಣ್ಣ ಶಾಶೆಲಿಂದ ತುರ್ಕೊಂಡು ತೊಗೊತಿದ್ದೀನಿ. ಮ್ಯಾಶ್ ಮಾಡ್ಕೋಬಾರ್ದು, ತುರ್ಕೊಂಡೇ ತೊಗೊಳ್ಳಿ. ಮತ್ತು ಸಣ್ಣ ಇತ್ತಂದರೆ ನೀವು ಇಲ್ಲಿ 2 ಆಲೂಗಡ್ಡೆ ಬದಲಾಗಿ ಒಂದು 3 ಆಲೂಗಡ್ಡೆ ತೊಗೊಳ್ಳಿ. ನಾನು ದೊಡ್ಡ ಇದ್ದು ಅಂದರೆ ನಾನು 2 ತೊಗೊಂಡಿದ್ದೀನಿ, ಅಂದರೆ 3 ಆಲೂಗಡ್ಡೆ ತೊಗೋಬೋದು ನೀವು ಇಲ್ಲಿ. ಇವಾಗ ಇದನ್ನು ನಾನು ಸಣ್ಣದಾಗಿ ತುರ್ಕೊಂಡು ತೊಗೊತಿದ್ದೀನಿ. ತುಂಬಾ ಗರಿಗರಿಯಾಗಿ ಬರುತ್ತೆ ಈ ಪೂರಿ. ಸೊ ಖಂಡಿತ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ. ಓಕೆ ನೋಡಿ, 2 ಆಲೂಗಡ್ಡೆ ನಾನು ಇದೇ ರೀತಿ ಇಲ್ಲಿ ತುರ್ಕೊಂಡು ತೊಗೊತಿದ್ದೀನಿ. ಸಾಫ್ಟಾಗಿ ಬೇಯಿಸ್ಕೊಳ್ಳಿ ಆಲೂಗಡ್ಡೆ, ಇಲ್ಲಿ ಹಿಟ್ಟು ಸರಿಯಾಗಿ ಬರುತ್ತೆ ತುಂಬಾ. ಇವಾಗ 2 ಆಲೂಗಡ್ಡೆ ತುರ್ಕೊಂಡಾದ್ಮೇಲೆ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡು. ಮತ್ತು ಕಾಳು ಮೆಣಸು ಹಾಕ್ಕೊತಿದ್ದೀನಿ, ಒಂದು 10 ಕುಟ್ಟಿ ಹಾಕೋಬೇಕಾಗುತ್ತೆ. ಪೌಡರ್ ಹಾಕ್ಬಾರ್ದು, ಇದೇ ರೀತಿ ಕುಟ್ಟಿ ಹಾಕ್ಕೊಳ್ಳಿ. ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಇವಾಗ ಎಲ್ಲ ಸಾಮಗ್ರಿ ಸೇರಿಸಿ ಮೊದಲಿಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ ನಾನಿಲ್ಲಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಚಪಾತಿ ಹಿಟ್ಟು ಯಾವ ರೀತಿ ನಾದ್ಕೊತೀವಲ್ಲ ಅದೇ ರೀತಿ ಸಾಫ್ಟಾಗಿ ಇದನ್ನು ನಾದ್ಕೋಬೇಕಾಗುತ್ತೆ. ಇಲ್ಲಿ ನೀರು ಬೇಕಾಗುತ್ತೆ, ಯಾಕಂದರೆ ಸಾಬುದಾನ ಇರುತ್ತೆ ಅಲ್ವಾ, ಅದು ನೀರು ಹೀರ್ಕೊಳ್ಳುತ್ತೆ. ಹೀಗಾಗಿ ಮೊದಲಿಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನೋಡೋಣ, ಮತ್ತೆ ಬೇಕಾದಷ್ಟು ಇದಕ್ಕೆ ನೀರು ಹಾಕ್ಕೊಂಡು ಹಿಟ್ಟು ನಾದ್ಕೋಬೇಕಾಗುತ್ತೆ. ಸ್ವಲ್ಪ ಸಾಫ್ಟಾಗಿ ನಾದ್ಕೊಳ್ಳಿ, ಯಾಕಂದರೆ ಇಲ್ಲಿ ಸಾಬುದಾನ ನಾವು ಹಿಟ್ಟು ನಾದಿದ ಮೇಲೆ ಒಂದು 10 ನಿಮಿಷ ಬಿಡಬೇಕಾಗುತ್ತೆ. 10 ನಿಮಿಷ ಬಿಟ್ಟರೆ ಏನಾಗುತ್ತೆ, ಇದು ಜಾಸ್ತಿ ಗಟ್ಟಿ ಅನಿಸುತ್ತೆ. ಹೀಗಾಗಿ ಸ್ವಲ್ಪ ಸಾಫ್ಟಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನ ಸರಿಯಾಗಿ ನಾದ್ಕೊಳ್ಳಿ ನೀವಿಲ್ಲಿ. ಜಾಸ್ತಿ ಸಾಮಗ್ರಿ ಹಾಕಬೇಕಂತೇನಿಲ್ಲ, ಇಷ್ಟೇ ಸಾಮಗ್ರಿ ಹಾಕಿದರೆ ಸಾಕು. ನಮ್ಮ ಪೂರಿ ತುಂಬಾ ಗರಿಗರಿಯಾಗಿ ಬರುತ್ತೆ ಮತ್ತು ತುಂಬಾ ರುಚಿಯಾಗಿ ಬರುತ್ತೆ. ನೋಡಿ, ಇವಾಗ ಹಿಟ್ಟು ನಾದ್ಕೊಂಡಾಗಿದೆ. ಇವಾಗ ಇದಕ್ಕೆ ಒಂದು 10 ನಿಮಿಷ ಆಗೋ ತನಕ ನಾನು ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ. ಇದಕ್ಕೆ ಸಿಂಪಲಾಗಿ ಒಂದು ಕೊತ್ತಂಬರಿ ಚಟ್ನಿ ತೋರಿಸ್ತಿದ್ದೀನಿ. ಹೀಗಾಗಿ 1 ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ಖಾರಕ್ಕೆ ಎಷ್ಟು ಬೇಕಷ್ಟು ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಮತ್ತು ಸ್ವಲ್ಪನೇ ಹಸಿ ಶುಂಠಿ ಮತ್ತು 1 ರಿಂದ 2 ಚಮಚ ಆಗುವಷ್ಟು ಪುಟಾಣಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸ್ಮೂತಾಗಿ ರುಬ್ಕೊಂಡ್ರೆ ನಮ್ಮ ಕೊತ್ತಂಬರಿ ಸೊಪ್ಪಿನ ಚಟ್ನಿ ತಯಾರಾಗುತ್ತೆ. 1 ನಿಮಿಷದಲ್ಲಿ ಮಾಡ್ಕೊಬೋದು ಈ ರೆಸಿಪಿ. ನೋಡಿ, ಸ್ಮೂತಾಗಿ ರುಬ್ಕೊಂಡಾಗಿದೆ. ಇವಾಗ ಇದನ್ನು ನಾನು ಎಷ್ಟು ಸರಿಯಾಗಿ ಕಾಣ್ತಿದೆ ಅಲ್ವಾ. ಓಕೆ, ಇವಾಗ ಇದನ್ನು ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಇಲ್ಲಿ ಹಿಟ್ಟಿಗೆ ಕೂಡ ಒಂದು 10 ನಿಮಿಷ ಆಗೋ ತನಕ ಬಿಟ್ಟಿದ್ದ. ಪೂರಿ ಯಾವ ಸೈಜಿಂದ ಇರುತ್ತೆ ಅಲ್ವಾ ಆ ಸೈಜಿಂದ ಇದನ್ನು ನಾನು ಲಟ್ಟಿಸ್ಕೊಂಡು ತೊಗೊತಿದ್ದೀನಿ. ಇದು ಮೂಗು ಸೀಳ್ಕೊಳ್ಳುತ್ತೆ, ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ. ನೋಡಿ, ನಿಮ್ಗೆ ಯಾವ ಸೈಜಿಂದ ಬೇಕೋ ಆ ಸೈಜಿಂದ ನೀವು ಕಟ್ ಮಾಡ್ಕೋಬೋದು ಈ ರೀತಿ. ಇಲ್ಲಿ ಎಣ್ಣೆ ಕೂಡ ಗರಮ್ ಆಗಿದೆ. ಒಂದು 4 ಪೂರಿ ಲಟ್ಟಿಸ್ಕೊಂಡು ತೊಗೊಂಡಿದ್ದೀನಿ ನಾನು. ಫುಲ್ ಬಿಸಿಯಾಗಿರ್ಬೇಕು ಎಣ್ಣೆ ಇಲ್ಲಿ ಪೂರಿ ಮಾಡುವಾಗ, ಅಂದರೆ ಬಿಸಿಯಾಗಿರುವಂತಹ ಎಣ್ಣೆಯಲ್ಲೇ ಪೂರಿ ಕರಿಬೇಕಾಗುತ್ತೆ. ಮತ್ತು ಪೂರಿ ಹಾಕಿದ ಮೇಲೆ ಪೂರಿ ಮೇಲೆ ಎಣ್ಣೆ ಹಾಕಿ ಸರಿಯಾಗಿ ಬಲೂನ್ ಥರ ಉಬ್ಬುತ್ತೆ ಅದು. ವಾವ್, ನೋಡಿ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ಬಂದಿದೆ ಮತ್ತು ತುಂಬಾ ಗರಿಗರಿಯಾಗಿ ಬರುತ್ತೆ. ನೋಡಿ, ನಾನು ನಿಮಗೆ ಇನ್ನೊಂದು ಪೂರಿ ಮಾಡಿ ತೋರಿಸ್ತಿದ್ದೀನಿ. ನೋಡಿ, ಈ ರೀತಿ ಪೂರಿ ಮೇಲೆ ಎಣ್ಣೆ ಹಾಕಬೇಕು, ಮತ್ತು ಎಣ್ಣೆ ಕೂಡ ಜಾಸ್ತಿ ಗರಂ ಇರಬೇಕು ಪೂರಿ ಮಾಡುವಾಗ, ಅಂದ್ರೇ ಅದು ಪೂರಿ ಬಲೂನ್ ಥರ ಉಬ್ಬುತ್ತೆ. ವಾವ್, ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಲ್ವಾ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಥ್ಯಾಂಕ್ ಯು.